ಎರಡನೇ ದಿನದ ಡ್ರೋನ್ ಪ್ರದರ್ಶನದಲ್ಲಿ 1500 ಡ್ರೋನ್ಗಳನ್ನು ಬಳಸಿ ಆಕಾಶದಲ್ಲಿ ಮೈಸೂರು ಚಾಮುಂಡಿ ಬೆಟ್ಟ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಲಾಯಿತು. ಇನ್ನು ಡ್ರೋನ್ ಶೋ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಇನ್ನು ಮೈಸೂರಿನಲ್ಲಿ ನಡೀತಾ ಇರುವಂತಹ ಯುವ ದಸರಾಗೆ ಎರಡನೇ ದಿನವೂ ಕೂಡ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಸಂಗೀತ ನಿರ್ದೇಶಕ ರವಿ ಬಸ್ರು ತಂಡದ ಸಂಗೀತ ರಸ ಸಂಜೆಗೆ ಜನರು ಫುಲ್ ಎಂಜಾಯ್ ಮಾಡಿದ್ರು. ಇನ್ನು ಉತ್ತರಹಳ್ಳಿ ಬಳಿ ನಡೀತಾ ಇರುವಂತಹ ಯುವ ದಸರಾದಲ್ಲಿ ಪಾಪ್ ಗಾಯಕಿ ಧ್ವನಿ ಭಾನುಶಾಲಿ ಮೋಡಿ ಮಾಡಿದ್ರು. ಗಾಯಕಿ ವಿಜಯಲಕ್ಷ್ಮಿ ಹಾಗೆ ಕಬ್ಜಾ ಸಿನಿಮಾ ನವಾಮಿ ನವಾಮಿ ಸಾಂಗ್ ಹೇಳಿದ್ರೆ, ಗಾಯಕಿ ಆಯಿರಾ ಗೆಳೆಯ ಗೆಳೆಯ ನನ್ನ ಗೆಳೆಯ ಸಾಂಗ್ ಜನರನ್ನ ಹುಚ್ಚೆದ್ದು ಕುಣಿಸಿದ್ರು. ಇಂಥವರು ಕರ್ನಾಟಕದಲ್ಲಿ ಇರೋದಕ್ಕೋಸ್ಕರ ನಮ್ಮಂಥ ಕಲಾವಿದರು ಬದುಕ್ತಾ ಇದ್ದೀವಿ, ಇನ್ನೂ ಬದುಕ್ತೀವಿ ಅನ್ನುವಂಥ ನಂಬಿಕೆ ನಮಗಿದೆ. ಸರ್ಕಾರಕ್ಕೆ ಎಷ್ಟು ಮಟ್ಟದ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಥರ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ಚಿಕ್ಕ ಕಾರ್ಯಕ್ರಮ ಅಲ್ಲ. ಎಲ್ಲರ ಸಹನೆಗೆ ನನ್ನ ನಮಸ್ಕಾರ ಹಾಗೂ ನಮ್ಮನ್ನು ಹುರಿದುಂಬಿಸಿದಂಥ ರೀತಿಗೆ ನಿಮ್ಮೆಲ್ಲರಿಗೂ ಯಾವಾಗಲೂ ಆಭಾರಿಯಾಗಿರ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ಕದೆ ಇರಲಿ. ಧನ್ಯವಾದ. ಮೈಸೂರು ಮಹಾಜನತೆಗೆ ನಮಸ್ಕಾರಗಳು. ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಭಾಳಷ್ಟು ಜನರಿಗೆ ಭಾಳ ದೂರದ ಊರುಗಳಿಗೆ ಹೋಗೋದಿರೋದ್ರಿಂದ ಕಾರ್ಯಕ್ರಮವನ್ನು ಬೇಗ ಮುಗಿಸ್ತಾ ಇದ್ದೀವಿ. ನನ್ನನ್ನು ಈ ವೇದಿಕೆ ಕರೆಸಿದ್ದು ಯಾರ್ಯಾರು ನನಗೆ ಈ ಕಾರಣಕರ್ತರಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ರವಿ ಬಸ್ರೂರವರು ತುಂಬ ಡೈನಾಮಿಕ್ ಮ್ಯೂಸಿಕ್ ಡೈರೆಕ್ಟ್ರು. ನೀವೆಲ್ಲ ಅವ್ರ ಬಗ್ಗೆ ತುಂಬ ಕೇಳಿದಿರಿ. ಅವರ ಹಾಡುಗಳು ನಿಮಗೆ ಮನಸ್ಸಿನಲ್ಲಿ ಮುಟ್ಟಿ ಬಹಳ ದಿನಗಳ ಕಾಲ ಉಳ್ಕೊಳ್ಳುವಂಥ ಹಾಡುಗಳನ್ನು ಕೊಟ್ಟಿದ್ದಾರೆ. ಚಿತ್ರ ನೋಡ್ತಾ ಬೈಕ್ ಹಿಂದೆ ತೆಗೆಯುತ್ತಿದ್ದ ವೇಳೆ ಏಕಾಏಕಿ ಕೆಎಸ್ಆರ್ಟಿಸಿ ಬಸ್ ಶಿಕ್ಷಕರ ಮೇಲೆ ಹರಿದ ಪರಿಣಾಮ ಶಿಕ್ಷಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿದೆ. ಇನ್ನು ಬೈಚನಹಳ್ಳಿ ಗ್ರಾಮದಲ್ಲಿ ಶಿಕ್ಷಕನಾಗಿ ಜಗದೀಶ್ ಕೆನರಾ ಬ್ಯಾಂಕ್ನಲ್ಲಿ ಒಡವೆ ಗಿರವಿಟ್ಟು ಹೊರಗೆ ಬರ್ತಾ ಇದ್ದ. ಬೈಕ್ ತೆಗೆಯುತ್ತಿದ್ದ ವೇಳೆ ಮೈಸೂರು ಕಡೆಯಿಂದ ಬರ್ತಾ ಇರುವಂತಹ ಕೆಎಸ್ಆರ್ಟಿಸಿ ಬಸ್ ಶಿಕ್ಷಕನ ಮೇಲೆ ಹರಿದ ಪರಿಣಾಮಕ್ಕೆ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾರೆ. ಇನ್ನು ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆಗೆ ಕನ್ನಡ ಜ್ಯೋತಿ ರಥಯಾತ್ರೆ ತಲುಪಿದೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಪ್ರಯುಕ್ತ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇರುವಂತಹ ರಥಯಾತ್ರೆ ನಿನ್ನೆ ಬಾಗಲಕೋಟೆ ತಲುಪಿದೆ. ಈ ವೇಳೆ ಬಾಗಲಕೋಟೆ ಕನ್ನಡಾಂಬೆಗೆ ಹೂಮಾಲೆ ಹಾಕಿ ಕರ್ಪೂರ ಆರತಿಯನ್ನು ಬೆಳಗಿ ಪುಷ್ಪಾರ್ಚನೆ ಮಾಡಿ ಕನ್ನಡ ಜ್ಯೋತಿಗೆ ಸ್ವಾಗತ ಕೋರಿದ್ದಾರೆ. ಜನಪದ ಕಲಾ ತಂಡಗಳ ಮೆರವಣಿಗೆ ಮೂಲಕ ರಥಯಾತ್ರೆಯನ್ನ ಬರಮಾಡಿಕೊಂಡರು. ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ರಚಿತಾ ರಾಮ್ ಉಡುಪಿಯಲ್ಲಿರುವಂತಹ ಮುಳ್ಳುಗುಡ್ಡೆ ಕೊರಗಜ್ಜ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೆಬ್ರಿ ತಾಲೂಕು ಸಮೀಪ ಇರುವಂತಹ ಕೊರಗಜ್ಜ ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ರು. ಸನ್ನಿಧಾನದಲ್ಲಿ ನಡೀತಾ ಇರುವಂತಹ ಅನ್ನ ಸಂತರ್ಪಣೆಯಲ್ಲೂ ಕೂಡ ಭಾಗಿಯಾಗಿದ್ರು. ಸದ್ಯ ಚಲನಚಿತ್ರ ಒಂದರ ಶೂಟಿಂಗ್ನಲ್ಲಿ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ಬಿಡುಬಿಟ್ಟಿರುವ ನಟಿ ಮುಳ್ಳುಗುಡ್ಡೆ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಪಡೆದು ಅಲ್ಲಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕ್ಷೇತ್ರಕ್ಕೆ ತೆರಳಿದ ತಮ್ಮ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ವಿಜಯದಶಮಿ ಅಂಗವಾಗಿ ಕಲಬುರಗಿ ನಗರದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಪೂರ್ಣ ಗಣವೇಶಧಾರಿ ಗುಣಾತ್ಮಕ ಸಂಚಲನ ಜರುಗಿತು. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಆರಂಭಗೊಂಡು ಮಿನಿ ವಿಧಾನಸೌಧ, ಎಸ್ಪಿ ಪೆಟ್ರೋಲ್ ಪಂಪ್ ಹಾಗೆ ಆರ್ಚಿಡ್ ಮಾಲ್ ಹಾಗೆ ಎಸ್ಎಂ ಪಂಡಿತ್ ರಂಗಮಂದಿರ ಜಗತ್ ವೃತ್ತದ ಮೂಲಕ ಸೂಪರ್ ಮಾರ್ಕೆಟ್ನಲ್ಲಿ ಅಂತಿಕೊಂಡಿತು. ವಿಜಯದಶಮಿ ಪಥಸಂಚಲನದ ಪೂರ್ವ ತಯಾರಿ ನಿಮಿತ್ತ ಹಮ್ಮಿಕೊಂಡಿರುವಂತಹ ಗುಣಾತ್ಮಕ ಸಂಚಲನದಲ್ಲಿ 68 ಜನ ಸ್ವಯಂ ಸೇವಕರು ಪೂರ್ಣ ಗಣವೇಶದಲ್ಲಿ ಭಾಗಿಯಾಗಿದ್ದರು. ಕಲಬುರಗಿಯ ದೇವಿ ಚಂದ್ರಲಾಂಬೆ ಸನ್ನಿಧಿಯಲ್ಲಿ ಲಲಿತಾ ಪಂಚಮಿ ಅಂಗವಾಗಿ ಚಂಡಿಕಾ ಹೋಮ ನಡೆಸಲಾಯಿತು. ಇನ್ನು ಚಿತ್ತಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಸನ್ನಿಧಿಯಲ್ಲಿ ನವರಾತ್ರಿ ಸಡಗರ ಜೋರಾಗಿದೆ. ಚಂದ್ರಲಾಂಬೆ ಸನ್ನಿಧಿಯಲ್ಲಿ ನಡೆದಿರುವಂತಹ ಹೋಮದಲ್ಲಿ ಭಕ್ತರ ದಂಡೆ ಹರಿದು ಬಂದಿತ್ತು. ದಸರಾ ವಿಶೇಷವಾಗಿ ಸತತ 9 ದಿನಗಳ ಕಾಲ ದೇವಿ ಸನ್ನಿಧಿಯಲ್ಲಿ ನಂದಾದೀಪೋತ್ಸವ ನಡೀತಾ ಇದೆ. ನಿತ್ಯವೂ ಕೂಡ ರಾಜ್ಯ ಹೊರ ರಾಜ್ಯದಿಂದ ಭಕ್ತರ ಆಗಮಿಸಿ ತಾಯಿ ಚಂದ್ರಲಾಂಬೆ ದರ್ಶನವನ್ನ ಪಡೆಯುತ್ತಿದ್ದಾರೆ.
ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡ್ತಾ ಇರುವಂತಹ 3 ಆರೋಪಿಗಳನ್ನ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರ ಮೂಲದ ಮುರಳಿ, ಮ್ಯಾನೇಜರ್ ಉಮಾಶಂಕರ್ ರೆಡ್ಡಿ, ಸೈಯದ್ ಮೊಹಮ್ಮದ್ ಗೌಸ್ ಬಂಧಿತ ಆರೋಪಿಗಳಾಗಿದ್ದು, ಇನ್ನು ಜಿನಿ ಮಿಲ್ಕ್ ಹೆಸರಲ್ಲಿ ಕಂಪನಿಯನ್ನ ತೆರೆದಿದ್ದು ಕತ್ತೆ ಹಾಲು ಅಂತ ಮಾರಿ ರೈತರಿಗೆ ವಂಚನೆ ಮಾಡ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಪಡೆದಿರುವಂತಹ ಹೊಸಪೇಟೆ ಪೊಲೀಸರು ಕಂಪನಿ ಎಂಡಿ ಸೇರಿ 3ರನ್ನ ಬಂಧಿಸಿ ಕಂಪನಿಗೆ ಸೇರಿರುವಂತಹ 5 ಅಕೌಂಟ್ ಅನ್ನ ಸೀಸ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಗನ್ ಮತ್ತೆ ಸದ್ದು ಮಾಡಿದೆ. ಮನೆಗೆ ಕನ್ನ ಹಾಕಲು ಯತ್ನಿಸುವಂತಹ 6 ಕದೀಮರ ಪೈಕಿ ಓರ್ವನ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಗೋಕುಲ ಗ್ರಾಮದ ಮನೆಯಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಕಾನ್ಸ್ಟೇಬಲ್ ವಸಂತ್ ಗುಡಿಗೇರಿಗೆ ಗಾಯಗಳಾಗಿದ್ದು ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶಿವಮೊಗ್ಗ ನಗರದ ಗರುಡ ಲೇಔಟ್ ಬಳಿ ಪೊಲೀಸರ ಗುಂಡಿನ ಸದ್ದು ಮತ್ತೆ ಕೇಳಿದೆ. ಹಬೀಬುಲ್ಲಾ ಅಲಿಯಾಸ್ ಅಮ್ಮು ಎನ್ನುವ ರೌಡಿ ಶೀಟರ್ ಕಾಲಿಗೆ ಪೊಲೀಸರು ಗುಂಡಾರಿಸಿದ್ದಾರೆ. ಕಾರಣ ಪೊಲೀಸರು ಬಂಧಿಸಲು ಹೋದಾಗ ಹಬೀಬುಲ್ಲಾ ಹಲ್ಲೆಗೆ ಯತ್ನಿಸಿದ ಹಿನ್ನೆಲೆ ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸ್ಥಾಪನೆಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು. ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಈ ವೇಳೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್, ಬಂಜಾರ ಸಮುದಾಯದ ರಾಜ್ಯಾಧ್ಯಕ್ಷ ಪಾಂಡುರಂಗ ಹಮ್ಮಾರ್ ಹಾಗೆ ಮಾಜಿ ಶಾಸಕ ವೀರಭದ್ರಪ್ಪ, ಹಾಲರವಿ ಸೇರಿದಂತೆ 10 ಹಲವು ನಾಯಕರು ಭಾಗಿಯಾಗಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಆತಂಕ ಬಿಗಡಾಯಿಸ್ತಾ ಇದೆ. ಯಾವಾಗ ಯಾವ ದೇಶದ ಮೇಲೆ ಇನ್ಯಾವ ದೇಶ ಯುದ್ಧ ನೌಕೆಗಳನ್ನ ಹಾರಿಸ್ತಾರೋ ಎಂಬ ಭಯ ವಿಶ್ವಾದ್ಯಂತ ಕಾಡ್ತಾ ಇದೆ. ಇರಾನ್ ದಾಳಿ ಬಳಿಕ ಸೈಲೆಂಟ್ ಆಗಿರುವಂತಹ ಇಸ್ರೇಲ್ ಸುಮ್ಮನೆ ಕೂರುವ ದೇಶವಲ್ಲ, ತಿರುಗಿ ಹೊಡೆಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಜೋರಾಗಿದೆ. ಇರಾನ್ ಮತ್ತು ಇಸ್ರೇಲ್ ಬಳಿ ಸೇನಾ ಬಲ ಹೇಗಿದೆ ಅಂತ ಕುತೂಹಲ ಮೂಡಿಸ್ತಾ ಇದೆ. ನಿಮಗೂ ಕೂಡ ಆ ಕುತೂಹಲ ಇದ್ರೆ ಈ ವರದಿ. ಇರಾನ್ ಇಸ್ರೇಲ್ ನಡುವೆ ಯುದ್ಧ. 2 ದೇಶಗಳ ಮಿಲಿಟರಿ ಬಲ ಹೇಗಿದೆ? ಯಾವ ದೇಶ ಪವರ್ಫುಲ್ ಗೊತ್ತಾ? ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಆತಂಕ ಬಿಗಡಾಯಿಸ್ತಾ ಇದೆ. ಯಾವಾಗ ಯಾವ ದೇಶದ ಮೇಲೆ ಇನ್ಯಾವ ದೇಶ ಯುದ್ಧ ನೌಕೆಗಳನ್ನು ಹಾರಿಸುತ್ತೋ ಅನ್ನುವ ಭಯ ವಿಶ್ವದಾದ್ಯಂತ ಕಾಡ್ತಾ ಇದೆ. ಇರಾನ್ ದಾಳಿ ಬಳಿಕ ಸೈಲೆಂಟ್ ಆಗಿರುವ ಇಸ್ರೇಲ್ ಸುಮ್ಮನೆ ಕೂರುವ ದೇಶವಲ್ಲ, ತಿರುಗಿ ಹೊಡೆಯೋದು ಫಿಕ್ಸ್. ಇರಾನ್ ಮಿತ್ರ ರಾಷ್ಟ್ರಗಳ ಮೇಲೆ ಇಸ್ರೇಲ್ ದಾಳಿ ಶುರು ಮಾಡಿದೆ. ಇತ್ತ ಇರಾನ್ ಕೂಡ ತನ್ನ ಮಿತ್ರ ದೇಶಗಳ ಸಭೆ ನಡೆಸ್ತಾ ಇದೆ. ಹಾಗಿದ್ರೆ ಒಂದು ವೇಳೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧವಾದ್ರೆ ಯಾರು ಬಲಾಢ್ಯರು ಅಂತ ನೋಡೋದಾದ್ರೆ, ಇರಾನ್ ಇಸ್ರೇಲ್ ಬಲಾಬಲ ನೋಡೋದಾದ್ರೆ ಇರಾನ್ ಬಳಿ ಟ್ಯಾಂಕರ್ಸ್ 1996 ಇದ್ರೆ ಇಸ್ರೇಲ್ ಬಳಿ 1370 ಟ್ಯಾಂಕರ್ಗಳಿದೆ. ಶಸ್ತ್ರ ಸಜ್ಜಿತ ವಾಹನಗಳು ಇರಾನ್ ಬಳಿ 65,765 ಇದ್ರೆ ಇಸ್ರೇಲ್ ಬಳಿ 43,470 ಮಾತ್ರ. ಸೆಲ್ಫ್ ಆರ್ಟಿಲರಿ ಇರಾನ್ 580 ಇದ್ರೆ ಇಸ್ರೇಲ್ ಬಳಿ ಸೆಲ್ಫ್ ಆರ್ಟಿಲರಿ 650 ಇದೆ. ಆರ್ಟಿಲರಿ ಇರಾನ್ ಬಳಿ 2050 ಇದ್ರೆ ಇಸ್ರೇಲ್ ಬಳಿ 300 ಮಾತ್ರ ಇದೆ. ಮೊಬೈಲ್ ರಾಕೆಟ್ ಇರಾನ್ ಬಳಿ 775 ಇದ್ರೆ ಇಸ್ರೇಲ್ ಬಳಿ ಕೇವಲ 150 ಇದೆಯಂತೆ. ಇರಾನ್ ಇಸ್ರೇಲ್ ಬಳಿ ವಾಯುಪಡೆ ಬಲ ಎಷ್ಟಿದೆ ಗೊತ್ತಾ? ಇರಾನ್ ಹಾಗೂ ಇಸ್ರೇಲ್ ವಾಯುಬಲ